ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೀನಿ ರೀ. ಸೊ ಇವತ್ತಿನ ಬ್ಲಾಗು ಒಂದು ಸ್ವಲ್ಪ ಮಾರ್ಕೆಟಿಗೆ ಹೋಗೋದಿತ್ತು ರೀ, ಹಾಗಾಗಿ ಗುಲ್ಬರ್ಗ ಹೊಂಟಿದ್ದೇವೆ ರೀ. ಸೊ ಇವಾಗ ಗುಲ್ಬರ್ಗ ಹೋಗಿ ಸ್ವಲ್ಪ ಸಂತಿ ಇತ್ತು ರೀ ತರೋದು, ಅದಕ್ಕೆ ಸಂತಿ ತರೋಣ ಅಂತ ಹೊಂಟಿದ್ದೇವೆ ರೀ. ಸೊ ಮನೆಗೆಲ್ಲ ಒಂದು ಸ್ವಲ್ಪ ಸಂತಿ ಖಾಲಿ ಆಗ್ಯದ ರೀ. ಸೊ ಎಲ್ಲ ಸ್ವಲ್ಪ ಅದ ರೀ, ಅದೇ ಸರಿ ತೊಂದರೆ ಆಯಿತು ಅಂತೇಳಿ ಹೊಂಟಿದ್ದೇವೆ ರೀ. ಇವಾಗ ನೋಡಿರಿ ಎಲ್ಲ ತೊಗೊಲತ್ತೀವಿ. ನನ್ನ ಮಗನ ನೋಡಿರಿ ಯಾವ ರೀತಿ ಆಟ ಆಡೋದ. ಅಲ್ಲೊಂದು ಬೆಕ್ಕದ, ಅದು ಇಟ್ಟುತ್ತಾನೆ ಅದ್ರ ಕೂಡ ಆಡಿ ಇವಾಗ ಅದು ಹೋಯ್ತು ರೀ ಮ್ಯಾಲೆ. ಇವಾಗ ಅದು ಚೀಲದ್ಮ್ಯಾಗ ನಾನು ಏರ್ತೀನಿ ಅಂತ ನಿಂತಾನೆ ರೀ. ಈ ಥರ ಇಲ್ಲಿ ಕೆಳಗೆ ಅವಲ್ಲ ಅಷ್ಟು ಐಟಮ್ಸ್ ನಾವೇ ತೊಗೊಂಡೀವಿ ರೀ. ಸೊ ಇನ್ನೂ ತೊಗೊಳೋದ್ರಾಗೆ ಇದೀವಿ ರೀ. ಇನ್ನೂ ಒಂದು ಸ್ವಲ್ಪ ಐಟಮ್ಸ್ ತೊಗೋಬೇಕು ರೀ. ನೋಡ್ಬೇಕು ರೀ, ನಾ ಬಿಲ್ ಎಷ್ಟು ಆಗ್ತದೆ ಏನು ಅಂತ ಹೇಳ್ತೀನಿ ರೀ. ಸೊ ಇವಾಗ ಎಲ್ಲ ತೊಗೊಂಡು ಹೊಂಟೀವಿ ನೋಡಿರಿ. ಸೊ ಕಾಯಿಪಲ್ಯನೂ ತೊಗೊಂಡ್ವಿ ರೀ, ಬಟ್ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ರೀ, ತುಂಬ ಜನ ಓಡಾಡ್ತಿದ್ರು. ಸೊ ಹಂಗಾಗಿ ಅಲ್ಲಿ ಮಾಡೋಕ್ಕಾಗಲಿಲ್ಲ. ಇದೊಂದು ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡ್ವಿ ರೀ. ಯಾರಿಗೆ ಏನು ಅಂತ ಮುಂದಿನ ಬ್ಲಾಗಲ್ಲಿ ಗೊತ್ತಾಗ್ತದೆ ರೀ. ಸೊ ಇದೊಂದು ಗಿಫ್ಟು ಮನೆಯಲ್ಲಿ ನಾನು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ರಿ, ಪ್ಯಾಕ್ ಮಾಡಿರಲಿಲ್ಲ ಅಲ್ವಾ. ಸೊ ಹಂಗಾಗಿ ಪ್ಯಾಕ್ ಮಾಡಿಸ್ಕೊಂಡು ಬರೋಣ, ಮತ್ತೆ ಗುಲ್ಬರ್ಗ ಬರೋದಾಗಲ್ಲ ಅಂತ ಹೇಳ್ಬಿಟ್ಟು ಪ್ಯಾಕಿಂಗ್ ಮಾಡಿಸ್ಕೊಂಡು ಬರೋದಕ್ಕೆ ಅಂತ ತೊಗೊಂಡು ಬಂದಿದ್ದೆ. ಸೊ ಅದೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಮಟನ್ನು ಚಿಕನ್ನು ತೊಗೊಂಡು ಇವಾಗ ಹೊರಟಿದ್ದೀವಿ. ಸೊ ಮನೆಗೆ ಹೋಗಿ ಅಡುಗೆ ಮಾಡಬೇಕು. ಸೊ ಏನೇನು ತಂದಿದ್ದೀವಿ ಎಲ್ಲನೂ ಜೋಡಿಸಿಡ್ಬೇಕು. ಅದಾದಮೇಲೆ ನಾವು ಇವತ್ತು ಅಮ್ಮನ ಮನೆಗೆ ಹೋಗಬೇಕು ಅಂದ್ಕೊಂಡ್ರೆ ಟೈಮೇ ಆಗೋಯ್ತು, ಹೋಗಲಿಲ್ಲ. ಅಂದ್ಕೊಂಡಿದ್ದೆ ಹೋಗೋಣ ಅಮ್ಮನ ಮನೆಗೆ, ಹಂಗೆ ಹೋಗಿ ವಾಪಸ್ ಬರೋಣ. ಮತ್ತು ಇವಾಗ ಹೋದರೆ ಯಾವಾಗ ಹೋಗ್ತೀವಿ ಅಂತ ಗೊತ್ತಿರಲ್ಲ ಅಂತ ಹೇಳ್ಬಿಟ್ಟು ಹೋಗಬೇಕು ಅಂದ್ಕೊಂಡ್ವೆ. ಬಟ್ ಹೋಗಬೇಕು ಅಂದರೆ ಆಗಲಿಲ್ಲ. ನಮ್ಮ ಮನೆಯವರು ಈಗ ಅಲ್ಲಿಗೆ ಹೋಗೋಷ್ಟರಲ್ಲಿ ಊರಿಗೆ ಹೋಗಿ ಮುಟ್ಟಿರ್ತೀವಿ. ಟೈಮ್ ಬೇರೆ 6 ಗಂಟೆ ಆಗಿದೆ, ಬೇಡ ಅಂತ ಅಂದರು. ಹಾಗಾಗಿ ಒಂದು ಸ್ವಲ್ಪ ಮೂಡ್ ಆಫ್ ಆದರೂ ಏನೂ ಮಾಡೋಕ್ಕಾಗಲ್ಲ, ಹಾಗೆ ಹೋದೆ. ನೋಡಿ ಎಲ್ಲ ತುಂಬಿಟ್ಟಿದ್ದೀನಿ. ಇವಾಗ ಶೇಂಗಾ ತಂದಿದ್ನಲ್ಲ, ಸೊ ಹುರಿದು ಆಲ್ರೆಡಿ ಪುಡಿ ಮಾಡಿ ತುಂಬಿಟ್ಟಿದ್ದೀನಿ. ಸೊ ಅದರಲ್ಲಿ ರವೆ, ಆಮೇಲೆ ಸಕ್ಕರೆ, ಆಮೇಲೆ ಸಾಬುದಾನಿ ತಂದಿದ್ದೆ. ಸೊ ಸಾಬುದಾನಿ, ಚಾಯ್ಪತ್ತಿ, ಅರಿಶಿನ ಎಲ್ಲ, ಸಕ್ಕರೆ, ಆಮೇಲೆ ಕಲ್ಲುಪ್ಪು, ಖಾರ, ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಇದ್ರಾಗ ಸೋಡಾ ಹಾಕಿ ಇಟ್ಟಿದ್ದೆ. ಸೊ ಇದಿಷ್ಟು ಇದ್ರಾಗ ತುಂಬಿಟ್ಟೀನಿ ರೀ. ಇವಾಗೆಲ್ಲನೂ ನೀಟಾಗಿ ಇಡಬೇಕು. ಇನ್ನೂ ಒಂದಿಷ್ಟು ಐಟಮ್ಸ್ ಇದಾವೆ ರೀ, ಅವು ಡಬ್ಬಿ ಇರಲಿಲ್ಲ. ಅದೇನು ಯೂಸ್ ಆಗಂಗಿಲ್ಲ, ಯಾವಾಗದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಿಸ್ವಿದಾಗೆ ಹಾಕಿಟ್ಟೀನಿ ರೀ. ಸೊ ಮಟನ್ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡೀನಿ ರೀ. ಈ ಕಡೆ ಚಿಕನ್ನು ಚಿಕನ್ ಸಪ್ಪನ್ನು ಕುದಿಸ್ಲಿಕ್ಕೆ ಇಟ್ಟೀನಿ ರೀ. ನಾವು ಕಂಪಲ್ಸರಿ ಚಿಕನ್ ತಂದರೆ ಸಪ್ಪನ್ನು ತೆಗಿಲೇಬೇಕು, ನನ್ನ ಮಗ ಇರೋದ್ರಿಂದ. ಹಂಗಾಗಿ ಅವಾಗ ಎಲ್ಲ ಜೋಡಿಸ್ಕೊಂಡು ಇವಾಗ ಮುಗಿಸ್ಕೊಂಡೆ ನೋಡಿ, ಎಲ್ಲನೂ ಮುಗಿಸ್ಕೊಂಡೆ. ಇವಾಗ ಇದರಲ್ಲಿ ಮಟನ್ ಸಾಂಬಾರು ಮಾಡೋಕ್ಕೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಚಿಕನ್ ಸುಕ್ಕ ಮಾಡ್ಕೊಂಡಿದ್ದೀನಿ, ಆಮೇಲೆ ಸಪ್ಪ ನನ್ನ ಮಗನಿಗೆ ಒಂದು ಸ್ವಲ್ಪ ತೆಗ್ದಿದ್ದೀನಿ. ಆಮೇಲೆ ರೈಸು, ಅದರಲ್ಲಿ ಮಟನ್ ಇನ್ನೂ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಒಂದು ಸೀಟಿ ಹೊಡಿಬೇಕು, ಅದಕ್ಕೋಸ್ಕರ ಅಂತ ಇಟ್ಟಿದ್ದೆ. ಸೊ ಇವಾಗ ನಾನು ಸಂಗಿಗೆ ಹೋಗಬೇಕು ಅಂತ ಅವಸರ ಮಾಡ್ತಿದ್ದೆ. ಸೊ ಸಂಗಿ ಮತ್ತೆ ಹೋಗಿದ್ದಾರೆ, ನಮ್ಮ ಮನೆಯವರು ಸಂಗಿಗೆ ಒಂದು ಸ್ವಲ್ಪ ಅಮೌಂಟ್ ಕೊಡೋರಿದ್ರು. ಹಾಗಾಗಿ ಇವಾಗ ನಾನು ತೊಗೊಂಡು ಹೋಗ್ತಿದ್ದೆ. ಹೋಗಿ ಅತ್ತೆ ಹತ್ರ ಅಮೌಂಟ್ ಕೊಟ್ಟು ನನ್ನ ಮಗನ ತೊಗೊಂಡು ಬಂದೆ. ನಮ್ಮ ಮಗನ ತೊಗೊಂಡು ಹೋಗಿದ್ರು ಅತ್ತೆ. ಅಲ್ಲೆಲ್ಲ ಸಂಗ್ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ, ಹಾಗಾಗಿ ದುಡ್ಡು ಕೊಟ್ಟು ಮನೆ ಕರ್ಕೊಂಡ್ಬಂದೆ. ನಾ ಏನೇನೋ ಚೋ ಮಾಡ್ತೀಯತ್ ನಾನು ಅಂತ ಕೇಳ್ತೀನಿ. ಬೋಲ್ ಮುಗಿತು, ಟಾಟಾ ಬಿಡು, ಬಿಡು. ಹಾಂ, ಇನ್ನೊಂದು ನಂಗೆ ಇನ್ನೊಂದು ನಾ ಏನೋ ಮಾತಾಡ್ಲತ್ತೀನಿ ರೀ, ಅದಕ್ಕೆ ಅಂತ ಕೇಳತ್ತನ್ ರೀ. ಅದೇನೋ ಗೊತ್ತಿಲ್ಲ, ಚಿಕ್ಕ ಮಕ್ಕಳು ಆ ಥರ ಹೇಳಿದ್ರೆ ನಂಗೆ ಸಖತ್ ಖುಷಿ ಆಗುತ್ತದೆ ರೀ. ಸೊ ನನ್ನ ಮಗನಿಗೆ ಕೇಳಪ್ಲೆ ಆಗೇನು ರೀ. ಸೊ ಮತ್ತೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ಸೊ ಮತ್ತೆ ಗುಲ್ಬರ್ಗಕ್ಕೆ ಹೋಗ್ತಾ ಇರೋದು. ನೆಕ್ಸ್ಟ್ ಡೇ ಇದು ಮಾರ್ನಿಂಗ್ ವೀಡಿಯೋ. ನೈಟು ಎಲ್ಲ ಅವ್ನಿಗೆ ಮಲಗಿಸಿ ಆಮೇಲೆ ಎಲ್ಲರೂ ಊಟ ಮಾಡಿ ಮತ್ತೆ ಮಲ್ಕೊಂಡ್ವಿ. ಹಂಗಾಗಿ ವೀಡಿಯೋ ಮಾಡಲಿಲ್ಲ. ಸೊ ಇದು ನೆಕ್ಸ್ಟ್ ಡೇದು ಮಾರ್ನಿಂಗ್ ವೀಡಿಯೋ. ಸೊ ಮಾರ್ನಿಂಗ್ ಎಲ್ಲನೂ ಬೇಗ ಕೆಲಸ ಮುಗಿಸ್ಕೊಂಡು ಹಾಸ್ಪಿಟಲ್ಗೆ ಅಂತ ಹೊರಟಿದ್ದೆ. ಸೊ ನಮ್ಮ ಅಕ್ಕ ಫೋನ್ ಮಾಡಿದ್ರು, ನಿನ್ನೆ ನೈಟ್ ಲೇಟಾಗಿ ಫೋನ್ ಮಾಡಿದ್ರು, ಬಾ ನಾಳೆ ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ ಅಂತ ಅಂದರು. ಹಾಗಾಗಿ ಹೋಗಿ ಬರೋಣ, ಒಬ್ಬಳೇ ಆಗ್ತಾಳೆ ಅಂತ ಹೇಳ್ಬಿಟ್ಟು ನಮ್ಮ ಮಾವನ ಕರ್ಕೊಂಡು ಹೋಗ್ತಿದ್ದೆ. ಸೊ ನಮ್ಮ ಮನೆಯವ್ರು ಬರಲಿಲ್ಲ, ಅವ್ರಿಗೆ ಹುಷಾರಿರಲಿಲ್ಲ ಅಂತ ಮನೆಯಲ್ಲೇ ರೆಸ್ಟ್ ಮಾಡ್ತೀನಿ ಅಂದರು.
ಮಾವನ ಕರ್ಕೊಂಡು ಹಾಸ್ಪಿಟಲ್ಗೆ ಬಂದಿದ್ದೆ. ಆಧಾರ್ ಕಾರ್ಡ್ ಜೆರಾಕ್ಸ್ ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಜೆರಾಕ್ಸ್ ಮಾಡಿಸ್ಕೊಳ್ಳೋಣ ಅಂತ ನಾನು ನಿಂತಿದ್ದರೆ ನನ್ನ ಮಗ ನೋಡಿದ್ರೆ ಈ ನಮ್ಮನ್ನು ಚಾವು ಮಾಡತ್ತಾನ ನೋಡಿರಿ. ಆ ಥರ ಚಾವು ಮಾಡತ್ತಾನ ನೋಡಿರಿ. ಪೂರ ಅಂಗಡಿ ತುಂಬ ಓಡಾಡ್ಲತ್ತಾನ ಅಂಗಡಿ ತುಂಬ ಆಯಿತು. ಹೊರಗಡೆ ಬಿಟ್ಟರೆ ಆ ಕಡೆ ಬೇರೆ ಅಂಗಡಿಯವ್ರ ಕಡೆ ಎಲ್ಲ ಓಡೋಗ್ಲತ್ತಾನ ರೀ. ಇಷ್ಟು ಚಾವಾಗೇನು ರೀ ನೋಡ್ಲತ್ತೀರಲ್ರಿ ನೀವು ಈ ಥರ ಎಲ್ಲ ಮಾಡ್ತಾನ. ಇವಾಗ ಹಾಸ್ಪಿಟಲಿಗೆ ಬಂದೀವಿ ರೀ. ಏನು ಎದಕ್ಕೆ ಹಾಸ್ಪಿಟಲ್ಗೆ ಬಂದಿದ್ದೀವಿ ಅಂದರೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅವ್ರಿಗೂ ತೋರಿಸ್ಕೊಂಡಂಗೆ ಆಗುತ್ತೆ. ಆಮೇಲೆ ನನಗೂ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಬ್ಯಾಕ್ ಪೇನು ಒಂದು ಸ್ವಲ್ಪ ಜಾಸ್ತಿನೇ ಆಗ್ತಿತ್ತು ನನಗೆ ಬರ್ತಾ. ಹೀಗಾಗಿ ನಾನು ಬ್ಯಾಕ್ ಪೇನ್ ಆಗ್ತಿದ್ದೆಲ್ಲ ಒಂದು ಸ್ವಲ್ಪ ಸ್ಕ್ಯಾನಿಂಗ್ ಅದು ಏನಾದರೂ ಹೇಳ್ತಾರೇನೋ ಅಂತ ಹೇಳ್ಬಿಟ್ಟು ನಾನು ಬಂದೆ. ನಾನು ತೋರಿಸ್ಕೊಳೋದಕ್ಕೆ ಅಂತ ಬಂದೆ. ನಮ್ಮ ಅಕ್ಕ ಒಂದು ಸ್ವಲ್ಪ ಲೇಟ್ ಮಾಡಿದ್ರು. ನಾನು ಆಧಾರ್ ಕಾರ್ಡ್ ಎಲ್ಲ ಜೆರಾಕ್ಸ್ ಎಲ್ಲ ಮಾಡಿಸ್ಕೊಂಡು OPD ಎಲ್ಲ ತಗೊಂಡು ಮೇಲ್ಗಡೆ ಕ್ಯೂ ನಿಂತಾಗ ನಮ್ಮ ಅಕ್ಕ ಬಂದುಬಿಟ್ರು. 11 ಗಂಟೆ ಆಗಿತ್ತು ನಮ್ಮ ಅಕ್ಕ ವರ್ಷದಲ್ಲಿ. ಆಮೇಲೆ 1 ಗಂಟೆಗೆಲ್ಲ ಮುಗಿಸ್ತಿತ್ತು ದವಾಖಾನೆ, ಊಟಕ್ಕೆ ಹೋಗ್ತಿದ್ರಲ್ವ. ಸೊ 1 ಗಂಟೆಗೆ ಊಟಕ್ಕೆ ಹೋಗಿ ಮತ್ತೆ 2 ಗಂಟೆಗೆ ಬರ್ತಿದ್ರು. ಹಂಗಾಗಿ ಬೇಗ ಹೋದರೆ ಬೇಗ ಕೆಲಸ ಆಗುತ್ತೆ ಅಂತ ಬೇಗನೆ ಹೋದೆ. ಮಮ್ಮಿ ಅಕ್ಕ ಒಂದು ಸ್ವಲ್ಪ ಲೇಟ್ ಮಾಡಿದ್ರು. ಮಮ್ಮಿ ಅಲ್ಲ ಮಮ್ಮಿ ಅಲ್ಲ ಅಲ್ಲ ಕರಿ ಮಮ್ಮಿ ಬಾ 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 ನಿನ್ನವನ ನಗುತ್ತದೆ. ಒಂದು ಜುಟ್ಟ ನೋಡೋಣ. ಜುಟ್ಟ ಹಾಕೊಂಬಂದಿದ್ದೀ ಹಾಂ ಅಣ್ಣನ ಚಿಕ್ಕಿ ಅಲ್ಲ ಚಿಕ್ಕಿ ಸೀದಾ ಕೊಡು. ಹಾಂ ಫೋನ್ ಬೀಳಿಸ್ತ್ಯಾ ಚೀಚಿ. ಸೊ ಫೋನಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಚಿಕ್ಕಿ ಅಂತ ಹೇಳ್ಬಿಟ್ಟು. ಇವಾಗ ಒಂದು ಸಾರಿನೂ ಚಿಕ್ಕಿ ಅನ್ನಕತ್ತಿ ನೋಡ್ರಿ ಎದುರು ಬಂದಾಗ. ಅಣ್ಣ ಎಲ್ಲನ ಅಂದರೆ ಆ ಮಾಲ್ ಹತ್ರ ಅದಾರಂತೆ ಕೈ ಮಾಡಿ ತೋರಿಸ್ಲತ್ತಾನ. ಆಮೇಲೆ ನೆಕ್ಸ್ಟ್ ಎಲ್ಲ ಬಿಲ್ಲಿಂಗ್ ಅದು ಮುಗಿಸ್ಕೊಂಡು ಸ್ಕ್ಯಾನಿಂಗ್ಗೋಸ್ಕರ ಕೆಳಗಡೆ ಬಂದರೆ ಅವರು ತೊಗೊಳ್ಳಿಲ್ರಿ. ಸ್ಕ್ಯಾನಿಂಗ್ಗೋಸ್ಕರ ಕೆಳಗಡೆ ಬಂದರೆ ಅವ್ರು ತೊಗೊಳಿಲ್ಲ. ಏನು ಮಾಡೋದು ಅಂತ ಹೇಳ್ಬಿಟ್ಟು ಬ್ಲಡ್ ಟೆಸ್ಟಿಗೆ ಬ್ಲಡ್ ಕೊಟ್ವಿ. ಅದು ಸಂಜೆ 4 ಗಂಟೆಗೆ ತೊಗೋರಿ ರಿಪೋರ್ಟು ಅಂತ ಅಂದರು. ಆಮೇಲೆ ಏನು ಮಾಡೋಣ ಅಂತ ಇನ್ನೊಂದು ಸರಿ ತೊಗೊತಾರೇನೋ ಅಂತ ಹೇಳ್ಬಿಟ್ಟು ಇನ್ನೊಂದು ಸರಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಬಟ್ ತೊಗೊಲಿಲ್ಲ. ನಮ್ಮ ಅಕ್ಕನಿಗೆ ಮಧ್ಯಾಹ್ನ ಬಾ ಅಂತ ಹೇಳಿದ್ರು. ನಮ್ಮ ಅಕ್ಕ ಒಂದು ಸರಿ ಹೋದಾಗ ಮಧ್ಯಾಹ್ನ ಬಾ ಅಂದರು. ನಾನು ಹೋದಾಗಂತೂ ಆಗೋದಿಲ್ಲ ಅಂತ ಹೇಳ್ಬಿಟ್ರು, ನಾಳೆನೇ ಬರ್ಬೇಕು ನೀವು ಅಂದ್ಬಿಟ್ಟು. ಸೊ ಹಂಗಾಗಿ ಇವಾಗ ಏನು ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಮನೆಗೆ ಹೋದ್ವಿ. ಸೊ ಮಧ್ಯಾಹ್ನ ಆಗಿತ್ತು ಟೈಮು. ತುಂಬ ಟಯರ್ಡ್ ಅನಿಸ್ತಿತ್ತು, ಆಮೇಲೆ ಸುಸ್ತು. ನಾವಿಬ್ಬರೇ ಹೋಗಿದ್ವಿ ಬೇರೆ. ಇವರಿಬ್ಬರನ್ನೂ ಎತ್ಕೊಂಡು ಓಡಾಡೋಷ್ಟರಲ್ಲಿ ಸುಸ್ತಾಗೋಯ್ತು ನಮ್ಮ ಮಾವನಿಗೆ. ಆಮೇಲೆ ಹೋಗಂದ್ವಿ, ಲೇಟ್ ಆಗುತ್ತೆ ಹೋಗಿ ನೀವು ಅಂತ ಹೇಳ್ಬಿಟ್ವಿ. ಅವ್ರಿಗೆ ಜಾಸ್ತಿ ಕೂಡೋದು ಆಗಲ್ಲ, ಹಂಗಾಗಿ ಹೋಗಿ ನೀವು, ಆಮೇಲೆ ನಾನು ಬೇಕಿದ್ರೆ ಬಸ್ಸಿಗೆ ಬರ್ತೀನಿ ಅಂತ ಹೇಳಿದೆ. ಅವ್ರು ನೋಡಿದ್ರೆ ಇವಾಗ ಬೇಡ ಆಗೋದೇ ಇಲ್ಲ ಅಂದರು. ಆಮೇಲೆ ನಮ್ಮ ಅಕ್ಕ ಹೋದಾಗ ಮಧ್ಯಾಹ್ನ ಬನ್ನಿ ಅಂತ ಅಂದರು. ಹಂಗಾಗಿ ಮಧ್ಯಾಹ್ನ ತೊಗೊಬೋದೇನೋ ಅಂತ ಹೇಳ್ಬಿಟ್ಟು ಏನೋ 1 ಅವರ್ ಅಲ್ವಾ, ಸೊ ಹಂಗಾಗಿ ಅತ್ತೆ ಮನೆಗೆ ಹೋಗಿ ಬಂದ್ರಾಯ್ತು ಅಂತ ಹೇಳ್ಬಿಟ್ಟು ಈ ಕಡೆ ಬಂದಿದ್ವಿ. ಹೋದ್ಮೇಲೆ ನಮ್ಮ ಅತ್ತೆ ನಾಷ್ಟ ಮಾಡಿದ್ರು, ಉಪ್ಪಿಟ್ಟು ಮಾಡ್ತಿದ್ರು. ಉಪ್ಪಿಟ್ಟೆಲ್ಲ ತಿಂದು ಮತ್ತೆ ಹಾಸ್ಪಿಟಲ್ಗೆ ಹೋದರೆ ಅವರು ತೊಗೊಂಡು ಕೇಸಿ ಒಳಗಡೆ ಹೋದರೆ ಡಾಕ್ಟ್ರ್ ಏನೋ ತುಂಬ ಪೇಷಂಟ್ಸ್ ಇದ್ದಾರೆ, ಬೇಡ ನಾಳೆ ಬರೋಕ್ಕೆ ಹೇಳಿ ಅಂತ ಹೇಳಿದ್ರಂತೆ. ನಾಳೆ ಬನ್ನಿ ಅಂತ ಅಂದರು. ಇವಾಗ ಆ ರಿಪೋರ್ಟು ಕೂಡ ಇನ್ನೂ 3 ಗಂಟೆ ಆಗಿತ್ತು, ಬಟ್ 4 ಗಂಟೆಗೆ ರಿಪೋರ್ಟ್ ಅಂತ ಅಂದಿದ್ರಲ್ವ. ಸೊ ಹಂಗೋ ನಾಳೆ ನೀವು ತೊಗೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ವಾಪಸ್ ಬಸ್ ಹತ್ಕೊಂಡು ಮನೆಗೆ ಬಂದುಬಿಟ್ವಿ. ಹಾಗೆ ಮನೆಗೆ ಬಂದು ಟೈಮ್ ಪಾಸ್ ಮಾಡ್ಕೊತ ಕುಂತಿದ್ವಿ ರೀ. ಆಮೇಲೆ ಬಸ್ಸಿನ ಒಂದು ದೊಡ್ಡ ರಾದಂತ ಆಗಿತ್ತು. ಸೊ ಅದನ್ನು ಅಮ್ಮನ ಹತ್ರ ಹೇಳ್ತಿದ್ಲು ನಮ್ಮ ಅಕ್ಕ. ಸೊ ಅದು ಏನು ಅಂತಾಳೆ ಅಂತ ನೋಡುವಂತೆ ಬನ್ನಿ, ನೀವೇ ಕೇಳಿಸ್ಕೊಳ್ಳಿ ಅವಳು ಏನು ಹೇಳ್ತಾಳೆ ಅಂತ. ನಮ್ಮ ಅಕ್ಕ ಒಂಥರ ಕಾಮಿಡಿ, ಒಂಥರ ಏನು ಹೇಳ್ಬೇಕಾದ್ರೂ ಕಾಮಿಡಿ ಮೇಲೆ ಹೇಳ್ತಾಳೆ. ಆಮೇಲೆ ಅಷ್ಟೇ ಸಿಟ್ಟು ಕೂಡ ಇದೆ ಅವಳಿಗೆ. ಸೊ ನೋಡಿ ನೆಕ್ಸ್ಟ್ ಇನ್ನೊಂದು ಬಸ್ ಬೇಕು, ಬಸ್ ಸ್ಟಾಪ್ಗೆ ಹೋಗೋ ಬಸ್, ಬೇರೆ ಕಡೆ ಹೋಗೋ ಬಸ್. ಆಮೇಲೆ ಅದಕ್ಕೆ ಕೈ ಮಾಡಿದೆ ನಿಂತಿತ್ತದು. ನಿಂತ್ರ ಅಲ್ಲಿಗೆ ತಿಮ್ಮಾಪುರಿಗೆ ಬಂದು ಅಲ್ಲಿ ಸಿಗ್ನಲ್ ಬೀಳ್ಬೇಕು ಒಬ್ರು ಅಂತೇಳಿ. ಸಿಗ್ನಲ್ ಬಿತ್ತಂದ್ರೆ ಬಸ್ ನಿಮ್ಗೆ ಬಸ್ ಸಿಗ್ನಲ್ ಬೀಳ್ಬೇಕು ಅನ್ಕೋತಾನೆ ಹೋದ್ವಿ.
ಅವನ ಸಿಗ್ನಲ್ಲೇ ಬಿದ್ದಿತ್ತಮ್ಮ ಆ ಬಸ್ ಹಿಂಗೆ ಹಿಂದ ಮುಂದೆ ಹಿಂಗೆ ಅದ ಅದು ಬಸ್ ಅಲ್ಲಿ ಹೋಗಿ ನಿಂದ್ರಾಟ್ಕ ಇದನ್ನ ನಿಂದ್ರಸ್ಕು ಇದಕ್ಕೆ ಹಂಗೆ ಸತ್ತ ಹಾಕ್ಬಿಟ್ಟು ನನ್ನ ಪಕ್ಕ ನಿಂದ್ರಸ್ಕು ಅಲ್ಲಿ ಯಾವ ದೊಡ್ಡ ಮನುಷ್ಯ ಸತ್ತಾನಂತ ಅದು ರೋಡಿಗೆ ಮೇನ್ ರೋಡಿಗೆ ಅವ ಏನು ಮಾಡಿಲ್ಲ ರೋಡಿಗೆ ಹಾಕ್ಬಿಟ್ಟಾನ ಏನಂತ ಅದೇ ಅಲ್ಲೇ ನೋಡಿದ್ರಲ್ವ ಇವತ್ತು ಬಸ್ಸಿಂದ ಇಷ್ಟು ಅಂತಿ ಆಗ್ಯದ್ರಿ. ಸೊ ಅದು ಓಡಾಡಿ ಫುಲ್ಲು ಸುಸ್ತು, ಹೇಳೋಕ್ಕಾಗಲ್ಲ, ಸುಸ್ತು, ತುಂಬ ಸುಸ್ತಾಯ್ತಿತ್ತು. ಹಾಗಾಗಿ ಬಂದಮೇಲೆ ಹಂಗೆ ಮಲ್ಕೊಬಿಟ್ಟೆ. ತುಂಬ ತಲೆನೋವು, ಆಮೇಲೆ ಒಂಥರ ಓಡಾಡೋದಕ್ಕೆ ಆಗ್ತಿರ್ಲಿಲ್ಲ, ಕಾಲೆಲ್ಲ ಬಳಬಳ ಅಂತ ಇದ್ವು. ಅಂಥದ್ರಲ್ಲಿ ಅವ್ರನ್ನ ಎತ್ಕೊಂಡು ಓಡಾಡಬೇಕಲ್ವ. ಸೊ ಅದೇ ಒಂದು ದೊಡ್ಡ ಏನಂತಾರೆ ರಿಸ್ಕು ಅಂತ ಹೇಳ್ಬೋದು. ನಮ್ಮ ಜೊತೆ ಯಾರಾದರೂ ಬಂದರೆ ಒಂದು ಸ್ವಲ್ಪ ಅವರು ಎತ್ಕೊಬೋದಲ್ವ, ನಾವು ಎತ್ಕೊಬೋದು. ಬಟ್ ಯಾರೂ ಇರಲಿಲ್ಲ, ಒಬ್ಬಳೇ ಎತ್ಕೊಂಡೆ. ಅವರು ನಮ್ಮ ಅಕ್ಕನೂ ಅವ್ರ ಅಕ್ಕನ ಮಗನ್ನ ಎತ್ಕೊಂಡಿದ್ರು. ಸೊ ತುಂಬ ಕೈ ನೋವು, ಆಮೇಲೆ ಕತ್ತತ್ರ ಎಲ್ಲ ನೋವು, ತುಂಬ ನೋವು ಬರ್ತಿತ್ತು. ಒಂಥರ ಟಯರ್ಡ್. ಸೊ ಹಚ್ಕೊಂಡು ಮಲ್ಕೊಂಬಿಡೋಣ, ಯಾರು ಎಬ್ಬಿಸೋಕ್ಕೆ ಹೋಗ್ಬಾರ್ದು. ಒಂದು 2-3 ಗಂಟೆ ಅನ್ನೋ ರೇಂಜಿಗೆ ಸುಸ್ತು ಹೊಡಿತಾ ಇತ್ತು. ಬಟ್ ನಮ್ಮ ಅಕ್ಕ ಅವರೆಲ್ಲ ಇದ್ದರು ಅಂತ, ಕಾಮಿಡಿ ಮಾಡ್ತಿದ್ರು ಅಂತ ಅಲ್ಲೇ ಆಚೆ ಒಳಗಡೆ ಕೂತಿದ್ದೆ. ಹಂಗೆ ಅವರೇ ಕಾಮಿಡಿ ಮಾಡ್ತಿದ್ರು ಅಂತ ಹಂಗೆ ಎಂಜಾಯ್ ಮಾಡ್ಕೊತ ಕೂತಿದ್ದೆ. ಸುಸ್ತಾದರೂ ಹೋಗ್ತಾನೆ ಇರಲಿಲ್ಲ, ಆದರೂ ಏನು ಮಾಡೋಕ್ಕಾಗಲ್ಲ. ನಮ್ಮ ಅಕ್ಕ ಹೊಸ ಫೋನ್ ತೊಗೊಂಡಾಳಂತೆ, ನಮ್ಮ ಅಮ್ಮಗೆ ಪ್ರ್ಯಾಂಕ್ ಮಾಡ್ತಾವಳೆ. ನಂದು 5 ರೂಪಾಯಿಗೂ ಬೆಲೆ ಮಾಡ್ಕೊಂಡು ಕೊಟ್ಟಿದ್ದೆ. ಅದಕ್ಕೆ 500 ರೂಪಾಯಿ ಕೊಡು. ಮತ್ತೆ 200 ಚಂದಿದ್ದ ನೋಡವ, ಫೋನಿಂದ ಹಾಕಿಸ್ಕೊತೀರ, ಎಲ್ಲ ಹಾಕಿಸ್ಕೊತೀರಿ. ನಮ್ಮ ಮಕ್ಕಳಿಗೆ ಅದನ್ನು ಬರೋದ್ರಪ್ಪ. ತಪ್ಪಿಸ್ತಾರ ಮಮ್ಮಿ ಪಪ್ಪೆ ಭಾಳ ಬರಕಿನ ರೂಮ್ನಲ್ಲಿ ನಮ್ಮ ಗುಂಡ್ಯಾಗೆ ಮರ್ತು ಬಿಟ್ಟೆ. ನಮ್ಮ ಅಕ್ಕನ ಸಾಂಗ್ ಹೆಂಗೆ ಅದ ರೀ, ಆವಾಗವಾಗ ಈ ಥರ ಸಾಂಗ್ಸ್ ಎಲ್ಲ ಬರ್ತಿರ್ತಾವ್ರಿ ನಮ್ಮ ಅಕ್ಕನ ಬಾಯಿಂದ. ಬಟ್ ಅದೆಲ್ಲ ವೀಡಿಯೋದಾಗ ಇರಲ್ಲ ರೀ. ನಾನು ತುಂಬ ಕೇಳೀನಿ ರೀ ನಮ್ಮ ಅಕ್ಕನ ಬಾಯಿಂದ ಈ ಥರ ಸಾಂಗ್ಸ್ ಎಲ್ಲ. ಅಷ್ಟೇ, ಮನೆಗೆ ಬಂದರೆ ಫುಲ್ ಎಂಜಾಯ್ ಥರನೇ ರೀ. ಎಷ್ಟೇ ಸುಸ್ತಿದ್ರು ಇವ್ರ ಮಾತುಗಳ ಜೊತೆ ಎಲ್ಲ ಸುಸ್ತು ಬರಿಬೇಕಂತಾರಲ್ಲ, ಆ ಥರ ನೋಡ್ರಿ. ಇಷ್ಟು ಸುಸ್ತಾಗತ್ತೂ ಏನು ಖುಷಿದಾಗ ಒಂಥರ ನಕ್ಕೊಂತ ಓಡಾಡಕ್ಕೆ ಕೂತೀನಿ ರೀ. ನಿಂದೇ ಭಾಳ ಕೆಂಪು ಮಾರಿ ಕಾಣತ್ತೆ ಅಂತ ಹೇಳಿದೆ, ನಿಂದು ಪೂರ ಕರಿಯದ. ಕರೆಯವ ಯಾಕೆ ಬಾಯ್ ತಕೊಂಡು ನೋಡ್ತಾನೆ. ಈ ಶೂರ, ಈ ಧೀರ, ಈ ಕಣ್ಣ ಅದಕ್ಕೆ ಟಾರ್ಚ್ ಆಗ್ತದೆ ಇವಾಗ. ಆ ಬಾಗಲ್ನು ಈಕಿನ ಸೇಮ್ ಕಾಣತ್ತಾಳಮ್ಮ ನನಗರ. ನೀನು ಹಂಗೆ ನನ್ನ ಮಗ ಇಲ್ಲಿ ಬಂದರೆ ನೀರಿಗೆ ಬರ್ತಾನೆ. ಸೊ ಚಹಾ ಮಾಡಕತ್ತೀವಿ ನೋಡಿ, ಬ್ಲ್ಯಾಕ್ ಟೀ ಮಾಡ್ಲತ್ತೀನಿ.
ಕಾಟಿಗೆ ಕಾಟಿಗೆ ಬಾಯ್. ಏ ಜ್ಯೋತಿ ನೀವು ಐತಿ ಬರಲ್ಲ ಜ್ಯೋತಿ. ಆ ದೇವ್ರು ಎಲ್ಲ ಹೊಸ ತೆಗಿಲತ್ತ ನೋಡು. ಹಾ ಎಷ್ಟು ಹೊಸ ಮ್ಯಾಲೆ ಆಗ್ಲತ್ತಾನ. ಗೋಂದಿ ಒಲೆ ಅವು ಗೋಂದಿ ತೊಗೊಂಡಪ್ಲೆ ಮಾಡೋದು ಮತ್ತೆ ಬಟ್ಟೆ ಹಿಡ್ದು ಹಾಕೋ ಕೈಗೆ ಹಾಕೋ ಕೈ ಹಾಕಿ ಚಿಕ್ಕಿ ಚಿಕ್ಕಿ ನೋಡ್ರಿ ತಡಿ ಕೂತು ನೋಡ್ರಿ ಅದಕ್ಕೆ ಸುಟ್ಟ ಕೂದಲು ಮಾಡೋದು ಗೂಗ್ಲಿ ಗೂಗ್ಲಿ ಆಗ್ಯದ. ನನ್ನ ಮಗ ನೋಡ್ರಿ ಈ ಥರ ಆಟ ಆಡ ಒಂದೇ ಆಟ ಆಡ್ತೀನಿ. ಏನಂತಾರ ನಾನು ನಮ್ಮೂರ ದಿನ ಕಿಲ್ಲೆ ಹೋಗ್ತೀನಿ. ಒಂದು ಆಟ ಶಟ್ಲ್ ಕಾಕ್ ಆಡೋಣ ಅಂತ ಆಡಿದ್ವಿ. ಆಡಿ ಇವಾಗ ಮನೆಗೆ ಬಂದು ಬಜ್ಜಿ ಮಾಡಿಕೊಂಡು ಸೊ ಬಜ್ಜಿ ತಿಂದ್ವಿ. ಆಮೇಲೆ ಚಿತ್ರಾನ್ನ ಮಾಡಿದ್ದೆ, ಚಿತ್ರಾನ್ನ ತಿಂದು ಮಲ್ಕೊಂಡ್ವಿ. ಸೊ ಇದು ನೆಕ್ಸ್ಟ್ ಡೇ ವಿಡಿಯೋ. ಸೊ ನೆಕ್ಸ್ಟ್ ಡೇನು ಅಷ್ಟೇ ಬೇಗ ಬೇಗ ಕೆಲಸ ಮಾಡಿಕೊಂಡು 8:30ಗೆ ಬಸ್ ಇದೆ ಅಂತ ಅಂದಿದ್ರು. ಸೊ ಹಂಗಾಗಿ ಬೇಗ ಬೇಗನೆ ಎದ್ದು ಬೇಗ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಅರ್ಧ ಕೆಲಸ ಪೆಂಡಿಂಗ್ ಇಟ್ಟಿದ್ವಿ ಹಂಗೆ. ಸೊ ನಾನು ಹಿಂಗೆ ಈ ಕಡೆಯಿಂದ ಈ ಕಡೆ ಊರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಊರಿಗೆ ಹೋಗೋಣ ಅಂತ ಬಡ ಬಡ ಕೆಲಸ ಮಾಡಿಕೊಂಡೆ. ಸೊ ಮಾಡಿಕೊಂಡು ಹೊರಟಿ ಬಂದ್ವಿ. ಸೊ ಇವಾಗ ಹಾಸ್ಪಿಟಲ್ದಾಗ ಇದ್ದೀವಿ ರೀ. ನೆಕ್ಸ್ಟ್ ಡೇ ಬಾ ಅಂತಿದ್ರಲ್ವ, ಸೊ ಹಂಗಾಗಿ ನೆಕ್ಸ್ಟ್ ಡೇ ಹಾಸ್ಪಿಟಲ್ದಾಗ ಇದ್ದೀವಿ ನೋಡಿರಿ. ನಮ್ಮ ಭಾವ ಬಂದಿದ್ರು ಊರಿಂದ. ಸೊ ಇವತ್ತು ಮಾರ್ನಿಂಗ್ ಅಷ್ಟೇ ಊರಿಂದ ಅವ್ರು ಬಂದಿದ್ದು. ಮಾರ್ನಿಂಗ್ ಬಂದಿದ್ದರು. ಹಾಗೇ ಈ ಕಡೆ ಹಾಸ್ಪಿಟಲ್ ಕರ್ಕೊಂಡ್ಬಂದಿವಿ ರೀ ಅವರಿಗೆ. ಹಂಗೆ ಹೋಗಿ ಅವ್ರಿಗೆ ಒಂದೊಂದು ಲಾಲಿಪಾಪ್ ತಂದವ್ರು ಇಬ್ಬರಿಗೂ. ನನ್ನ ಮಗ ನಿಂತ್ಕೊಂಡು ತಿಂತವನೆ ಲಾಲಿಪಾಪ್ನ. ಸೊ ಮೆತ್ತಿಗಿರೋದ್ರಿಂದ ಕಡ್ಕೊಂಡು ತಿಂತವನೆ. ಅವ್ರು ನನ್ನ ಪಾಪು ಇದೆ ನೋಡಿ, ಅವ್ರ ಜೊತೆ ಆಟ ಆಡ್ತಿದ್ದ. ಲಾಸ್ಟಲ್ಲಿ ಒಂದು ಏಟ ಹೊಡೆದೇ ಬಂದ ಪಾಪ. ಎಲ್ಲೇ ಏನೇ ಆದರೂ ಕೈ ಮುಂದೆ ಮಾಡ್ಲತ್ತಾನ್ರಿ ಅವ ಈಗೀಗ. ಸೊ ಅದಕ್ಕೆ ಏನು ಮಾಡಬೇಕು, ನಾವು ಆ ಹೇರ್ಸ್ನ ತೋರಿಸ್ತಾಯಿದ್ರು. ಸೊ ಈ ಥರ ಕೂದಲು ಬಿಟ್ಟವ್ರಿಗೆ ಚೆನ್ನಾಗಿದೆ ಅಲ್ವಾ ಗೈಸ್, ನಂಗೆ ಇಷ್ಟ ಆಯಿತು. ಆಮೇಲೆ ಆ ಪಾಪು ಜೊತೆ ಆಟ ಆಡ್ಕೊಂತ ಹಂಗೆ ಒಂದು ಏಟ ಹೊಡೆದ. ಆ ಪಾಪುಗೆ ಒಂದು ಹೊಡೆದ, ಮತ್ತು ಇನ್ನೂ ಒಂದು ಪಾಪು ಇತ್ತು ಅಲ್ಲಿ ಮುಂದೆ. ಸೊ ಆ ಪಾಪು ಕೂಡ ಒಂದು ಏಟ ಹೊಡೆದವನೇ ಪಾಪ. ಯಾರು ಏನೋ ಗೊತ್ತೇ ಇಲ್ಲ, ಸುಮ್ಮನೆ ಓದ್ತಾನೆ ಹೊಡಿತಾನೆ. ಅವ್ರೇನಾದರೂ ತಿರುಗಿಕೊಟ್ರೆ ಗೊತ್ತಾಗುತ್ತೆ ನಿಮಗೆ. ಏನಲ್ಲ ನೀನು
ಎಲ್ಲಿ ಹೋದಲ್ಲ ಎದುರುಗಡೆ ಅಲ್ಲೊಂದು ಕಾರ್ನರ್ ಕಾಣಿಸ್ತಿದೆ ಅಲ್ವಾ, ಸೊ ಆ ಕಡೆ ಪೂರ ಒಳಗೆ ಹೋಗ್ತಾನೆ ರೀ, ಈ ಕಡೆ ಪೂರ ಮುಂದೆ ಹೋಗ್ತಾನೆ. ಆಮೇಲೆ ಆ ಸ್ಕ್ಯಾನಿಂಗ್ ಸೆಂಟ್ರ್ ಒಳಗಡೆನೂ ಹೋಗ್ತಾನೆ. ಎಲ್ಲ ಕಡೆ ಓಡಾಡ್ಲತ್ತಾನೆ. ಅವ್ನಿಗೆ ಇಡೆ ಅಂದ್ರೆ ಸಾಕಾಗ್ಯದ ನನಗೆ. ಒಂದು ಕಡೆ ಹಿಡ್ಕೊಂಬರೋಷ್ಟ್ರಲ್ಲಿ ಮತ್ತೆ ಇನ್ನೊಂದು ಕಡೆ ಒಂದು ಹೇಳಿ ಕೂತಾನೇನೋ ಅಂದ್ರೆ ಅದಕ್ಕೂ ರೆಡಿ ಇಲ್ಲ. ನನಗೆ ಕೆಳಗೆ ಬಿಡಿ ಅಂತಾನೆ. ಏನು ಮಾಡಿದ್ರು ಸಮಾಧಾನ ಇಲ್ಲ ಅವನಿಗೆ. ಅಷ್ಟು ಓಡಾಡ್ಲತ್ತಾನೆ ರೀ ಇವತ್ತು. ಅದ್ರಾಗ ನಾವು ಬೇರೆ ಊಟ ಮಾಡಿ ಬಂದರೆ ಮತ್ತು ಸ್ಕ್ಯಾನಿಂದ ಕ್ಲಿಯರ್ ಕಾಣಿಸಲ್ಲ ಏನು ಅಂತ ಹೇಳ್ಬಿಟ್ಟು ಏನು ತಿಂದೆ ಹಾಗೆ ಬಂದಿರೋದು. ಸುಸ್ತಾಗ್ಲತ್ತದ ರೀ. ನಮ್ಗಿಂತ ಹಿಂದೆ ಬಂದವರಿಗೆಲ್ಲ ಕರೆಯಕತ್ತಾರ, ನನಗೆ ಕರೆಯಕತ್ತಿಲ್ಲ ಅವರು. ಸಿಟ್ಟು ಉಂಟಿತ್ತು. ಹಂಗಾಗಿ ಆಂಟಿ ಅಲ್ಲಿ ಇದ್ದರು, ಒಬ್ರು ಆಂಟಿ ಇದ್ದರು, ಅವರಲ್ಲ, ಸೊ ಬೇರೆ ಒಬ್ರು ಆಂಟಿ ಇದ್ದರು ಅಲ್ಲಿ. ಅವ್ರು ನೋಡಿ ಯೂನಿಫಾರ್ಮ್ ಹಾಕೊಂಡು ನಿಂತವ್ರು ನೋಡಿ ಬ್ಯಾಗ್ಲ ಹತ್ರ. ಸೊ ಎಲ್ಲರೂ ಹೆಸರು ಕರಿತಿದ್ದಾರೆ. ಅವ್ರಿಗೆ ಹೋಗಿ ಕೇಳಿದೆ ನಾನು ಅಷ್ಟೇ, ಏನೂ ಅಂದಿಲ್ಲ ಗುರು ಅವ್ರಿಗೆ. ಸುಮ್ಮನೆ ಜಗಳಕ್ಕೆ ಬರ್ತವ್ರೆ. ಏನು ಕೇಳಿದೆಪ್ಪ ಅಂದರೆ, ನಂದು ಇನ್ನೂ ಎಷ್ಟೊತ್ತು ಮೇಡಮ್ ಅಂತ ಅಂದೆ. ಟೈಮ್ ಎಷ್ಟಾಗಿತ್ತು ಅಂದರೆ, ನಾವು 8:30 ಮನೆ ಬಿಟ್ಟಿದ್ದು. ಸೊ ಅಲ್ಲಿ ಹೋಗೋದಕ್ಕೆ 9 ಆಯಿತು, ಅರ್ಧ ತಾಸು ಆಯಿತು. ಸೊ ಅದಾದಮೇಲೆ 9 ಗಂಟೆಗೆ ಹೋಗಿ ಸೀದಾ ರಿಪೋರ್ಟ್ ಕೊಟ್ವಿ. ಫಸ್ಟ್ ಕೊಟ್ಟಿರೋದೇ ನಾವು. ಸೊ ಒಂದು ಇಬ್ಬರಿದ್ದರು, ಅವರಿಬ್ಬರದಾದ್ಮೇಲೆ ಕೊಟ್ಟಿರೋದೇ ನಾವು. ಹಿಂದ್ಗಡೆ ಬಂದವರು ಎಲ್ಲರೂ ಹೋಗ್ತವ್ರೆ, ಬಟ್ ನಮ್ಮನ್ನು ಮಾತ್ರ ಕರಿತಿಲ್ಲ. ಅದಕ್ಕೆ ನನಗೆ ತುಂಬ ಸಿಕ್ಕಾಗ್ತಿತ್ತು. ನನ್ನನ್ನೇ ಕರಿತಾ ಇಲ್ವ, ನಾನು ಫಸ್ಟಿಗೆ ಬಂದು ಏನು ಪ್ರಯೋಜನ ಆಯಿತು ಅಂತ ಹೇಳ್ಬಿಟ್ಟು ನಂದು ಇನ್ನೂ ಯಾವಾಗ ಬರ್ತದೆ ರೀ ಅಂತ ಹೋಗಿ ಕೇಳಿದೆ ನಾನು ಅಷ್ಟೇ. ಕರಿತೀವಿ ಕೂಡ್ರಮ್ಮ ಅಂತ ಅವ್ರ ಭಾಷೆಯಲ್ಲಿ ಹೇಳಿದ್ರು. ಸೊ ಏನಿಲ್ಲ ಅಂದ್ರೂ ಒಂದು 5-6 ಸರಿ ಕೇಳಿದೆ ನಾನು, ಯಾವಾಗ ಬರ್ತದೆ ಅಂತ ಕೇಳಿದೆ. ಕೂಡ್ರಿ ಅಂತಲೇ ಹೇಳ್ತಾಯಿದ್ರು. ಸೊ ಅದಾದಮೇಲೆ ನಾನು ಕೇಳಿದೆ, ಇನ್ನೂ ನನಗಿಂತ ಹಿಂದೆ ಬಂದವರೆಲ್ಲ ಹೋಗ್ತಾವ್ರೆ, ನಂದು ಇನ್ನೂ ಕರಿತಾ ಇಲ್ಲ ಯಾಕೆ ರೀ ಅಂತ ಇಷ್ಟಕ್ಕೆ ಕೇಳಿದ್ದೀನಿ ನೋಡಿ. ಅಷ್ಟಕ್ಕೆ ನೀವು ನನಗೇನು ಕೇಳತ್ತೀರಿ, ಒಳಗೆ ಯಾರು ಕರೀತಾರೆ ಅವ್ರಿಗೆ ಕರಿತೀವಿ ನಾವು, ನಮ್ದೇನಿರ್ತದ ಅಂದರು. ನನಗೂ ಅರ್ಥ ಆಗ್ತದೆ ರೀ, ಇದು ಒಳಗಡೆ ಯಾರಿಗೆ ಕರಿ ಅಂತಾರೋ ಅವ್ರಿಗೆ ಅಂತಾರೆ, ನನಗೂ ಗೊತ್ತಾಗುತ್ತೆ. ಬಟ್ ಹೋಗಿ ಕೇಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇರೋದು. ಏನಪ್ಪ ಅಂದರೆ, ಒಂದು ಸ್ವಲ್ಪ ನನಗೆ ಊಟ ಮಾಡಿರಲಿಲ್ಲ ಅಲ್ವಾ, ತುಂಬ ಒಂಥರ ಫೀಲ್ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು, ಸೊ ಪ್ಲೀಸ್ ಹೋಗಿ ಕೇಳಿ ಅಂತ ಈ ಥರ ನಾನು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಜಗಳಕ್ಕೆ ಬಂದರು. ಸೊ ಅದಾದಮೇಲೆ ಒಂದು ಸ್ವಲ್ಪ ಮಾಮೂಲಿ ಆಯಿತು, ಬಟ್ ಅಷ್ಟು ದೊಡ್ಡದೇನಾಗಿಲ್ಲ. ಅದಾದಮೇಲೆ ಸ್ಕ್ಯಾನಿಂಗ್ ಕರೆದ್ರು, ಒಂದು 5 ಮಿನಿಟ್ಸ್ ಬಿಟ್ಟು ಕರೆದ್ರು. ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡ್ಕೊಂಡು ಬಂದೆ. ಸೊ ಎಲ್ಲ ನಾರ್ಮಲ್ ಇತ್ತು. ಸೊ ಮತ್ತು ಏನಕ್ಕೆ ಬ್ಯಾಕ್ ಪೇನು ಅಂದರೆ ಒಂದು ಸ್ವಲ್ಪ ಪಾಪು ಇದೆ ಅಲ್ವಾ, ಸೊ ಹಂಗಾಗಿ ಆಗುತ್ತೆ ಅಂತ ಹೇಳಿದ್ರು. ಅದೆಲ್ಲ ಮುಗಿಸ್ಕೊಂಡು ಹಂಗೆ ವಾಪಸ್ಸು ನಮ್ಮ ಅಕ್ಕ ಇನ್ನೊಂದು ಈ ಕಡೆ ಹಾಸ್ಪಿಟಲ್, ಇನ್ನೊಂದು ನಮ್ಮ ಮನೆ ಹತ್ರ ಒಂದಿತ್ತು, ನಮ್ಮ ಅಕ್ಕನ ಡೆಲಿವರಿ ಆಗಿದ್ದು ಹಾಸ್ಪಿಟಲು. ಸೊ ಹಾಸ್ಪಿಟಲ್ಗೆ ಹೋಗಿ ನಮ್ಮ ಅಕ್ಕಂದೇನೋ ತೋರಿಸೋದಿತ್ತು ಅಂತ ಹೇಳ್ಬಿಟ್ಟು ಅವ್ರಿಗೂ ಹುಷಾರಿರಲಿಲ್ಲ ಅನ್ನೋಲ್ಲ. ಸೊ ಹಂಗಾಗಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಏನೋ ಮಾತಾಡ್ಕೊತ ಬಂದರು. ಅವ್ರು ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ನಾನು ವಾಪಸ್ ಬಂದೆ. ನನ್ನ ಮಮ್ಮಿಯವ್ರು ಕೂಡ ಬಂದ್ರಿ, ಅವ್ರು ಲೇಟ್ ಆಗ್ತದೆ ಅಂತೇಳಿ ಬಂದು ಊಟದು ಮಾಡೋಷ್ಟ್ರಲ್ಲಿ ಅವರು ಬಂದರು. ಸೊ ನನ್ನ ಮಗ ನೋಡಿದ್ರೆ ಆಚೆ ಬಂತು, ಈ ಥರ ಅದು ಇಡ್ತಾನೆ ರೀ ಮನೆಗೆ ಹೋಗೋದು. ಎಲ್ಲಿಗೆ ಗೊತ್ತಾನೇನೋ, ಇವಾಗ ಹೋಗಬೇಕು, ಎಲ್ಲ ರಿಪೋರ್ಟ್ ಎಲ್ಲ ಬಂತು. ಸೊ ಇವಾಗ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡು ಕೂತಿದ್ವಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಅಂತ ಕೂತಿದ್ವಿ. ಸೊ ನನ್ನ ಮಗ ನೋಡಿದರೆ ಈ ಥರ ಆಟ ಆಡ್ಲತ್ತೀನು. ನೋಡಮ್ರಿ, ಊರಿಗೆ ಹೋಗ್ಬೇಕಾ ಏನು ಮಾಡ್ಬೇಕಾ ಗೊತ್ತಿಲ್ಲ ರೀ. ನಮ್ಮ ಮಮ್ಮಿನ ಬ್ಯಾಡಲ್ಲತ್ತಾರ, ನಾ ಹೋಗ್ತೀನಲ್ಲತ್ತೀನಿ, ನಮ್ಮ ಮಮ್ಮಿ ಬ್ಯಾಡಲ್ಲತ್ತಾಳೆ. ಇವತ್ತು ಮಂಗಳವಾರ ಮನೆ ಮಗಳಿಗೆ ಕಳ್ಸಂಗಿಲ್ಲ, ಹೋಗೋದು ಬೇಡ ಅಂತ ಅಂದರು. ಸೊ ನೋಡೋಣ ಅಂತ ನೋಡಮ್ಮಿನ ಯೋಚನೆ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ನಾನು ಓದ್ತೀನಿ ಅನ್ಕೋತಾನೆ. ಇನ್ನೂ ಎಷ್ಟು ಮಾಡ್ಲತ್ತಿದ್ರಿ, ಏನಾಗ್ತದೋ ಗೊತ್ತಿಲ್ಲ. ಬಿಸಾಕು ಬಾ ಎತ್ಕೊಳ್ಳಿ, ಬಿಸಾಕು ಬಾ ಎತ್ಕೋತೀನಿ, ಬಾ ಕುಂಬಳಕಾಯಿ ಮಾಡ್ಕೊತೀನಿ, ಕುಂಬಳಕಾಯಿ ಕಾಯಿ
ಅವನು ಕುಂಬಳಕಾಯಿ ಮಾಡ್ಕೊರಂಗ ಅಂತ ಅಂದ ತಕ್ಷಣ ಕುಂಬಳಕಾಯಿ ಮಾಡಿಕೊಂಡು ಬಂದ್ವಿ. ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ವಿ. ಆಮೇಲೆ ನನ್ನ ಇನ್ನೊಬ್ಬ ಮಗ ನೋಡಿದ್ರೆ ಚಿಕ್ಕಿ ಅನು ಅಂದರು ಅಂತ ಇಲ್ಲ. ನಮ್ಮಮ್ಮ ಚಿಕ್ಕಿ ಅನು ಅಂತಾರೆ. ನಾ ಎದುರುಗಡೆ ಇದ್ರೆ ಚಿಕ್ಕಿ ಅನ್ನೋದಿಲ್ಲ. ಫೋನಾಗಿ ನೋಡ್ಬೇಕ್ರಿ ಎಷ್ಟು ಚಿಕ್ಕಿ 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 ಅಂತ ಕರಿತಾನೋ. ಈಗ ನೋಡ್ರಿ ಒಂದು ಜನನೂ ಮಾತೇ ಆಡಲ್ಲಾಗೆ ನಮ್ಮ ಕೂಡ. ನನ್ನ ಮಗ ನೋಡಿದ್ರೆ ಬಿಸಿಲಾಗ ಆಡ್ಲತ್ತಂತ ಹೇಳ್ಕೊತು ಬಾ ಅಂದ್ರೆ ಬರೋಕ್ಕೆ ತಯಾರಿದ್ರು. ನನಗೆ ಸುಸ್ತು ಅಲ್ಲ ನಿನ್ನೆನೂ ಹಾಸ್ಪಿಟಲ್, ಇವತ್ತು ಹಾಸ್ಪಿಟಲ್. ಅದು ಹೊಸದಾಗ ಬೇರೆ ಮಾಡ್ಯಾರಿ. ಮ್ಯಾಲೆ ಕೆಳಗೆ ಓಡಾಡಬೇಕು. ಫುಲ್ಲು ಟಯರ್ಡು. ಯಪ್ಪ ಇನ್ನೊಂದು ಸಾರಿ ಜನದಾಗ ಹಾಸ್ಪಿಟಲ್ಗೆ ಹೋಗ್ಬಾರ್ದು ಅನ್ನೋ ರೇಂಜಿಗೆ ಬಂದಿದ್ದೀನಿ ನಾನು. ಸೊ ಏನು ಮಾಡಬೇಕು ಗೊತ್ತಿಲ್ಲ. ನನ್ನ ಮಗನ ನೋಡಿ ಯಾವ ಥರ ಆಡ್ಲತ್ತಾನ. ಎಲ್ಲ ಕುಂತು ಆಡ್ಲತ್ತಾನ ರೀ. ಅವನಿಗೆ ಎಷ್ಟು ಮ್ಯಾಲೆ ತೊಗೊಂಡ್ರು ಅಲ್ಲೇ ಹೊಲತ್ತಾನ. ಹಾಸ್ಪಿಟಲ್ದಾಗಂತೂ ಇಷ್ಟು ಜೀವ ತಿನ್ನೊಂದು ಇವತ್ತ. ಈ ಕಡೆ ಹಿಡ್ಕೊಂಬರಷ್ಟು ಆ ಕಡೆ ಹೋಗ್ತಾನ, ಆ ಕಡೆ ಹಿಡ್ಕೊಂಬರಷ್ಟು ಈ ಕಡೆ ಹೋಗ್ತಾನ. ಯಮ್ಮ ಇನ್ನೊಂದು ಸಾರಿ ಜನದಾಗ ಹಾಸ್ಪಿಟಲ್ಗೆ ಹೋಗ್ಬಾರ್ದು ಅನ್ನೋ ರೇಂಜ್. ನಿಜವಾಗ್ಲೂ ನಾನು ಹಾಸ್ಪಿಟಲ್ಗೆ ಹೋಗೋದೇ ಇಲ್ಲ. ಜೊತೆ ಯಾರಾದರೂ ಇದ್ರೆ ಹೋಗ್ತೀನಿ, ಇಲ್ಲಾಂದ್ರೆ ಹೋಗೋದೇ ಇಲ್ಲ. ನಾನು ನಿಜವಾಗ್ಲೂ ಹೇಳತ್ತೀನಿ. ಹಾಸ್ಪಿಟಲ್ ಸಹವಾಸನೇ ಬೇಡ. ಈಗ ಆ ಕಡೆ ಹೋಗ್ತಾನ ಮಾತು ಆ ಕಡೆ ಈ ಕಡೆ ಈ ಕಡೆ ಅದ್ರೊಳಗೆ ಈ ಕಡೆ ಎರಡು ಜಲ್ಲಿ ಕೊಡ್ತಾನ ಈಗ ಆ ಕಡೆ ಹೋಗ್ತಾನಣ್ಣ. ಮದೇಂದ ಅಂದ್ರೆ ಸೊ ಅದು ದೊಡ್ಡ ಸಂಕ್ರಾಂತಿ ಅಷ್ಟು ದೊಡ್ಡದಾಗಿದೆ ನೋಡಿ. ತೆಂಗಿನಕಾಯಿ ಇದ್ದಂಗೆ ಅದ ರೀ, ಬಟ್ ಅಷ್ಟು ವಜ್ಜಿ ಏನಿಲ್ಲ. ಸೇಮ್ ಸಂತ್ರ ಥರನೇ ಇದೆ. ಬಿತ್ತಬೇಕು. ಸಂತ್ರ ಯಾವ ಥರ ಬಿತ್ತೀವಿ ಆ ಥರ ಬಿತ್ತಿದ್ರೆ ಒಳಗಡೆ ಚೆನ್ನಾಗಿದೆ. ಸೊ ಇದು ಇನ್ನೂ ಕಗ್ಗಿದೆ, ಹಣ್ಣಾಗಿಲ್ಲ. ಸೊ ಹಣ್ಣಾದ್ಮೇಲೆ ತೋರಿಸ್ತೀನಿ ನಿಮಗೆ, ಓಕೆನಾ. ಇದು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ದೆ, ಅದಕ್ಕೆ ಇಟ್ಟವ್ರೆ. ಮಕ್ಕಳು ನೋಡಿದ್ರೆ ಅದನ್ನ ತಗೊಂಡು ಬಂದು ಕುರ್ಚಿ ಅಂತ ಇವುಗಳು ಅದ್ರ ಮೇಲ್ಗಡೆ ಕೂತ್ಕೊತಾ ಇದ್ದಾರೆ. ಯಪ್ಪ ನಮ್ಮ ಭಾಳ ತಂದಿರೋದು 2 ತಂದವ್ರೆ. ಬೆಂಗಳೂರಿಂದ ತಂದಿದ್ದು. ಮಾರ್ನಿಂಗ್ ಬಂದ್ರಲ್ಲ ಹಂಗೆ ತಗೊಂಡು ಬಂದವ್ರೆ. ಒಳಗಡೆ ಹಂಗೈತೆ ನೋಡಿ, ಅವ್ರ ಕೈಯಲ್ಲಿ ಇಟ್ಕೊಂಡು ಹತ್ರನೂ. ಸೊ ಆ ಥರ ಇದೆ ಒಳಗಡೆ. ಈ ಕಗ್ಗಿದೆ ಅಲ್ವಾ, ಸೊ ಅದಕ್ಕೆ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಸಕ್ಕರೆ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಸೇಮ್ ಶರ್ಬತ್ ಆದಂಗೆ ಆಗ್ತದ್ರಿ. ನೈಸ್, ಹುಳಿ ಚೆನ್ನಾಗೈತೆ. ಕಗ್ಗಿದೆ ಅಲ್ವಾ, ಸೊ ಹಣ್ಣಾದ್ಮೇಲೆ ಚೆನ್ನಾಗಾಗುತ್ತೆ. ನೋಡೋಣ. ನನ್ನ ಮಗ ನೋಡಿದ್ರೆ ಆಚೆ ಹೋಗಿ ಕಾಯ್ತಾ ಅವನೇ ಕರ್ಕೊಂಡು ಹೋಗ್ತಾರೇನೋ ಅಂತ. ಅವನಿಗೇನು ಬೆಳಗ್ಗೆಯಿಂದ ಸಂಜೆ ತನಕ ತೆಗೆದ್ರು ಅದನ್ನೆಲ್ಲ. ಯಾಕಂದರೆ ನಾವು ಎತ್ಕೊಂಡು ಓಡಾಡೋರು, ನಮಗೆ ತ್ರಾಸಾಗುತ್ತೆ. ಅವನಿಗೇನು ತ್ರಾಸು ನೋಡಿದ್ದು ಯಾವ ಥರ ಇದೆ. ಕುಂಬಳಕಾಯಿ ಒಂಥರ ಬೇರೆ ಥರನೇ ಇದೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.